ಅನುಭವ ಅನ್ನೋದು ನಮ್ಮ ಜೀವನದ ಉತ್ತಮ ಗುರು ಅಂತೆ. ಯಾಕೆಂದ್ರೆ ಅದು ಮೊದಲು ಪರೀಕ್ಷೆ ಒಡ್ಡಿ ಆಮೇಲೆ ಪಾಠ ಹೇಳ್ಕೊಡ್ತದೆ. ಎಂಥ ಚಿನ್ನದಂತ ಮಾತಲ್ವಾ. ಈ ಬಿಸಿ ಬೆಂಕಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ. ಏನೇನು ಅನಾಹುತ ಮಾಡುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಎಷ್ಟೋ ಸರ್ತಿ ನಾವು ಕಾಫಿ ಟೀ ಕುಡಿಯೋದಕ್ಕೆ, ಬಿಸಿಯಾದ ಕಾಫಿ ಟೀ ಕುಡಿಯೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಆಮೇಲೆ ಹೀಗೆ ಕುಡಿಯೋವಾಗ ಎಷ್ಟೋ ಸರ್ತಿ ನಾವು ಆ ಕುಡಿಯೋ ಗ್ಲಾಸ್ನು ಒಡೆದು ಹಾಕಿರ್ತೀವಿ. ಆದರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಇವತ್ತಿನ ನಮ್ಮ ಶಬಾಷ್ ಇಂಡಿಯಾದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಎಂಥ ಅದ್ಭುತವಾದ ವ್ಯಕ್ತಿ ಅಂದರೆ ಬೆಂಕಿ ಜೊತೆ ಸರಸಾಡ್ತಾರೆ. ಮೀಟ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಮಾಯಾನಗರಿ ಮುಂಬೈನ ಶ್ಯಾಮ್ ಕುಮಾರ್ ಕಜ್ಮಿ. ಈ ನಮ್ಮ ಶ್ಯಾಮ್ ಕುಮಾರ್ ಅವರು ಉರಿತಾ ಇರೋ ಬೆಂಕಿನ ಬಾಯಿಂದ ತಿಂದು ಹೊಗೆ ಬಿಡ್ತಾರೆ. ಅಷ್ಟೇ ಅಲ್ಲ, ಕೆಂಪಾಗಿ ಕಾದಿರೋ ಕಬ್ಬಿಣನ ಕೈಯಿಂದ ಮುಟ್ಟಿ ಅದನ್ನ ನಾಲಿಗೆಗೆ ಸ್ಪರ್ಶ ಮಾಡೋದು ಅಂದ್ರೆ ಓಹ್, ನಮಗೆ ಹಾಗೆ ಬೆಂಕಿ ನೋಡೋಕ್ಕೆ ಭಯ ಆಗುತ್ತೆ. ಮತ್ತು ಇವರು ಬೆಂಕಿ ತಿಂತಾರೆ ಅಂದರೆ ನೋಡೋಣ ಬನ್ನಿ, ನೋಡ್ಕೊಂಬೋಣ ನಮ್ಮ ಶ್ಯಾಮ್ ಕುಮಾರ್ ಕಜ್ಮಿ ಅವರ ಈ ಅದ್ಭುತವಾದ ಪವಾಡ. ಇನ್ಮೇಲೆ ನನಗೆ ಬೆಂಕಿ ಅಂದ್ರೆ ಭಯ ಇಲ್ಲ. ಶ್ಯಾಮ್ ಕುಮಾರ್ ಕಜ್ಮಿ ಅಂದ್ರೆ ಭಯ. ಶಬಾಷ್ ಶ್ಯಾಮ್ ಕುಮಾರ್, ಶಬಾಷ್ ಇಂಡಿಯಾ.